ಕೆಳಗಡೆ ಪುನರ್ರಚನೆಗೆ 31 ಜನ ಹೊಸ ಶಾಸಕರು ಪತ್ರ ಬರೆದವರು ಹೈಕಮಾಂಡ್ಗೆ 5 ಜನಕ್ಕೆ ಕನಿಷ್ಠ ಸಂಪುಟ ಸೇರ್ಪಡೆ ಮಾಡ್ಕೊಳ್ಳಿ ಸಾಕಷ್ಟು ಸಂಚಲನ ಸೃಷ್ಟಿ. ಹೊಸ ಶಾಸಕರ ಬೇಡಿಕೆ ತಾವು ಕೂಡ ಸಂಪುಟದಲ್ಲಿ ಸೇರ್ಬೇಕು ಅಂತಕ್ಕಂಥ ಬೇಡಿಕೆಯನ್ನ ಇಟ್ಟಿದ್ದಾರೆ. ಹೋಗ್ಬಾರ್ದು ಅಂತೇಳಿ ಏನು ಕಾನೂನು ಇಲ್ಲ. ಆದ್ರೆ ಕನ್ವೆನ್ಷನ್ ಏನಂದ್ರೆ ಒಂದಿಷ್ಟು ಅನುಭವ ಬರಲಿ ಹಾಗೆ ಅಂತ ಹೇಳಿ ಅವರು ಮಾಡಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ನಾನು 89ರಲ್ಲಿ ಪ್ರಥಮ ಬಾರಿಗೆ ಶಾಸಕನಾದಾಗ ನನಗೆ 92-93ರಲ್ಲಿ ನನಗೆ ಆ ಪೀರಿಯಡ್ನಲ್ಲೇ ನನಗೆ ಸಚಿವನನ್ನಾಗಿ ಮಾಡಿದ್ರು. ಹಾಗಂತ ಅವಕಾಶವನ್ನ ಕೊಡೋದಿದ್ರೆ ಯಾರು ಕೊಡಬಾರ್ದು ಅಂತ ಹೇಳೋದಿಲ್ಲ. ಅದು ಹೈಕಮಾಂಡ್ನವರಿಗೆ ಬಿಟ್ಟಿರ್ತಕ್ಕಂಥದ್ದು ಮತ್ತು ಆಗಿನ ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಅದು ಕನ್ವಿನ್ಸ್ ಮಾಡಿ ಮುಖ್ಯಮಂತ್ರಿಗಳಾದವರು ಇಂಥವರು ಹೊಸದಾಗಿ ಆದ್ರೂ ಕೂಡ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅನುಭವ ಇದೆ, ಅವರನ್ನ ತಗೊಳ್ಬಹುದು ಅಂದ್ರೆ ಅವ್ರೇನು ಬೇಡ ಅಂತ ಹೇಳಲಿಕ್ಕೂ ಹೋಗೋದಿಲ್ಲ ಅಂತ ಅನ್ಕೊಳ್ತೀನಿ. ಅದರಿಂದ ಅವರ ಬೇಡಿಕೆ ಏನು ಅವ್ರು ಕೇಳ್ಕೊಂಡಿದ್ದಾರೆ ಅದು ಸರಿಯಾಗೇ ಇದೆ. ಹೊಸದಾಗಿ ನಾವು ಶಾಸಕರಾದ ಕ್ಷಣಕ್ಕೆ ನಮ್ಗೆ ಅವಕಾಶ ಸಿಗಬಾರ್ದು ಅಂತೇನಿಲ್ಲ, ಅವ್ರಿಗೂ ಅವಕಾಶ ಸಿಗಬೇಕು, ಅದು ಸರಿಯಾಗೇ ಇದೆ ಬೇಡಿಕೆ. ಆದ್ರೆ ಹೈಕಮಾಂಡ್ನವರು ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅದು ಅವರಿಗೆ ಬಿಟ್ಟಿರೋದು. 3ರಿಂದ 5 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು 30ಕ್ಕೂ ಹೆಚ್ಚಿದ್ದಾರೆ. ಅವರು ಕೂಡ ಆಕಾಂಕ್ಷಿಗಳಿದ್ದಾರೆ. 2 ವರ್ಷದಿಂದ ಕೂಡ ಆಗ್ಬೇಕು ಅನ್ನೋದು ಅವ್ರದ್ದು ಇಚ್ಛೆ ಆಗಿಲ್ಲ. 136 ಜನ ನಮ್ಮಲ್ಲಿ ಏನು ಪಕ್ಷದಲ್ಲಿ ಗೆದ್ದಿದ್ದಾರೆ. ಅವರಷ್ಟು ಜನ ಮಂತ್ರಿಗಳಾಗಕ್ಕೆ ಅರ್ಹರಿದ್ದಾರೆ. ಆದ್ರೆ ಬೇರೆ ಬೇರೆ ಅಲ್ಲಿ ಇರ್ತಕ್ಕಂಥದ್ದೇ 35 ಸ್ಥಾನಗಳು. ಅದರಲ್ಲಿ ಆಯ್ಕೆ ಮಾಡಿ ಕೊಡ್ಬೇಕಲ್ಲ. ಕೆಲವರು ಒಂದು ಸಂದರ್ಭದಲ್ಲಿ ಅನುಭವ ಇರ್ತಕ್ಕಂಥವ್ರು ಬೇಕು, ಇನ್ನೊಂದು ಕನಿಷ್ಠ ಅರ್ಧ ಆದ್ರೂ ಕೂಡ ಹೊಸ ಮುಖಗಳು ಬೇಕು. ಈ ರೀತಿ ಎಲ್ಲ ಲೆಕ್ಕಾಚಾರ ಮಾಡ್ತಾರೆ. ಅದು ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಯಾಕೆ ವೈರಲ್ ಆಯ್ತು ಅಂತ ಬೆಳಗಾವಿ ಅಧಿವೇಶನ ಶುರುವಾಗಿ ಬೆಂಗಳೂರು ಅಧಿವೇಶನದಲ್ಲಿ 31 ಜನ ಸೈನ್ ಆಗ್ತಾರೆ, ಈಗ ಯಾಕೆ ವೈರಲ್ ಆಗ್ತಿದೆ? ಈಗ ರಿಶಫಲ್ ಮಾಡ್ಬೇಕು ಅಂತ ತಮ್ಗೆ ಗೊತ್ತಲ್ಲ, ಗಾಳಿ ಸುದ್ದಿ ನಡೀತಾ ಇದೆ. ರಿಶಫಲ್ ಆಗುತ್ತೆ ಅದೆಲ್ಲ ನಡೀತಾ ಇದೆಯಲ್ಲ, ಆದ್ರಿಂದ ಅವರು ಇದು ಸಂದರ್ಭ ಇರಬಹುದು ಅಂತ ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿಲ್ಲ. ನಾಯಕತ್ವ ಬದಲಾವಣೆ ಅದೇ ನಮಗೂ ಗೊತ್ತಿಲ್ಲ ಅನ್ನುವಂತೆ. ಈಗ ಏನೇ ಆದ್ರೂ ಕೂಡ ಒಂದು ಬದಲಾವಣೆಗಳು, ಶಾಸಕರ ಬದಲಾವಣೆ ಮಾಡೋದು, ಮಂತ್ರಿಗಳ ಬದಲಾವಣೆ ಇವೆಲ್ಲ ನಡೀತಾ ಇರ್ತಾವಲ್ಲ. ಸರ್, ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಖಾಸಗಿಯಲ್ಲಿ ನೀವು ಭೇಟಿ ಮಾಡಿದ್ದೀರಾ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀರಾ? ಅದು ಕೂಡ ಇಲ್ಲ, ನಾನು ಯಾವುದು ಪೊಲಿಟಿಕಲ್ ಕಾರಣಕ್ಕಾಗಿ, ರಾಜಕೀಯ ಕಾರಣಕ್ಕಾಗಿ ನಾನೇನು ಅವ್ರನ್ನ ಭೇಟಿ ಮಾಡಿಲ್ಲ. ನನಗೆ ಏನೋ ಒಂದು ಅವರ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಕೆಲಸ ಇತ್ತು, ಅದಕ್ಕೋಸ್ಕರ ಅದು ನಮ್ಮ ರಾಜ್ಯದವರೇ ಆಗಿರುವಾಗ ಭೇಟಿ ಮಾಡೋದ್ರಲ್ಲಿ ತಪ್ಪೇನಿದೆ. ಯಾವ ಸಂದರ್ಭ ಆದ್ರಿ ಏನ್ರಿ? ಅಯ್ಯೋ, ಒಳ್ಳೆ ಕತೆ ಆಯ್ತಲ್ಲ. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ನಾವಿಬ್ರು ಚೀಫ್ ಮಿನಿಸ್ಟರ್ ಆಗಿದ್ರು, ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ. ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ನಾವು ಕಾಪಾಡ್ಕೊಂಡು ಬಂದ್ವಿ, ಅವ್ರ ಪಕ್ಷದ ಸಿದ್ಧಾಂತ ಅವರು ನೋಡ್ಕೊಂಡ್ರು. ಆದ್ರೂ ಕೂಡ ನಾವು ಒಟ್ಟಾಗಿ ಸರ್ಕಾರ ನಡೆಸಿದೀವಿ. ಅದರಿಂದ ಭೇಟಿ ಆಗೋದೆಲ್ಲಾನು ರಾಜಕೀಯ ಅನ್ನೋದಾದ್ರೆ ಅದೇನ್ ಸರಿ ಇಲ್ಲ. ನಾನು ಅವ್ರಿಗೆ ರಾಜಕೀಯ ಕಾರಣಕ್ಕಂತೂ ಭೇಟಿ ಮಾಡಿಲ್ಲ. ದಲಿತ ಸಿಎಂ ವಿಚಾರ ಬೇರೆ ಬೇರೆ ರೀತಿಯ ವ್ಯಾಖ್ಯಾನ ಆಗ್ತಾ ಇರುವಂತದ್ದು ಸರ್, ಬೇಡಿಕೆ ಬಹಳ ವರ್ಷಗಳಿಂದ ಆಗ್ಲಿ, ಇನ್ನೂ ಹೆಚ್ಚು ಚರ್ಚೆ ಆಗ್ಲಿ. ಅದರಲ್ಲಿ ನನಗೇನು ಅದೇನು ತಪ್ಪು ಅಂತ ಕಾಣಿಸ್ತಾ ಇಲ್ಲ. ಆದ್ರೆ ತೀರ್ಮಾನಗಳು ಮಾಡೋರು ಯಾರು ತೀರ್ಮಾನ ಮಾಡ್ತಾರೆ ಅನ್ನೋದು ಕೂಡ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಇದನ್ನ ಹೈಕಮಾಂಡ್ನವರು ತೀರ್ಮಾನ ಮಾಡೋದು. ಸರ್, ಭಟ್ಕಳದ ಬೈಲೂರಿನಲ್ಲಿ ಹಿಂದೂಗಳ ಮನೆಗೆ ಮುಸ್ಲಿಂ ಯುವಕರಿಂದ ಕಲ್ಲು ತೂರಾಟ ಆಗಿದೆ ಅನ್ನೋ ಘಟನೆ. ಜೊತೆಗೆ ಪೊಲೀಸ್ ಸ್ಟೇಷನ್ಗೂ ಕೂಡ ಹಿಂದೂ ಸಂಘಟನೆ ಕೆಲವರು ಒಟ್ಟಿಗೆ ಹಾಕಿದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಎಲ್ಲಾದ್ರೂ ಘಟನೆ ಆದ್ರೆ ಆ ಘಟನೆಯ ಏನು ಜುರಿಸ್ಟಿಕ್ಷನಲ್ ಪೊಲೀಸ್ ಇರ್ತಾರೆ,
ಅವರು ಅದನ್ನ ನೋಡ್ಕೊಳ್ತಾರೆ. ಒಂದು ವೇಳೆ ಅವ್ರ ಕೈನಲ್ಲಿ ಸಾಧ್ಯ ಆಗೋದಿಲ್ಲ, ಹೆಚ್ಚು ಫೋರ್ಸ್ ಬೇಕು ಅಥವಾ ಅದನ್ನ ಕಂಟ್ರೋಲ್ ಮಾಡಕ್ ಅವ್ರ ಕೈಲಿ ಆಗೋದಿಲ್ಲ ಅಂದಾಗ ಅವರು ಹಿರಿಯ ಅಧಿಕಾರಿಗಳಿಗೆ ಕೇಳ್ತಾರೆ, ಅವಾಗ ಹೆಚ್ಚು ಫೋರ್ಸ್ ಕೊಡ್ತೀವಿ. ಇನ್ನೂ ಹೆಚ್ಚು ಬೇಕು ಅಂದ್ರೆ ಹಿರಿಯ ಅಧಿಕಾರಿಗಳು ಹೋಗ್ತಾರೆ, ಇನ್ನೂ ಹೆಚ್ಚು ಫೋರ್ಸ್ ಕೊಡ್ತೀವಿ. ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರೆ, ಅಂತದನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ಅದಕ್ಕೇನು ತೊಂದರೆ ಇಲ್ಲ. ಪೊಲೀಸ್ ಈಸ್ ಫಿಟ್ ಎನಫ್ ಟು ಕಂಟ್ರೋಲ್ ಎನಿ ಇನ್ಸಿಡೆಂಟ್ಸ್. ಶಿವಮೊಗ್ಗದಲ್ಲಿ ಒಂದು ಗಲಾಟೆ ಆಗಿದೆ ಸರ್, ಬಾಲಕರ ನಡುವೆ. ಶಿವಮೊಗ್ಗದಲ್ಲಿ ಗಲಾಟೆ ಆಗಿದೆ, ಒಬ್ಬರು ಮರ್ಡರ್ ಆಗಿದೆ ಬಾಲಕರು. ಮಾಹಿತಿ ಏನಿದೆ ಸರ್? ಅವರು ಮಾಹಿತಿ ಇರೋದಿಷ್ಟೇ. ಅವರು 16, 17, 18 ವರ್ಷದ ವಯೋಮಿತಿಯ ಹುಡುಗರು ಹೊಡೆದಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಆಯುಧಗಳನ್ನು ಉಪಯೋಗಿಸಿಲ್ಲ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ. ಹೊಡೆದಾಡ್ಕೊಂಡ್ರು, ಅದರಲ್ಲಿ ಅವರು ಹುಡುಗ ಸತ್ತಿದ್ದಾನೆ. ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಕಾನೂನು ಪ್ರಕಾರ ಯಾವ ರೀತಿ ಕ್ರಮ ತಗೋಬೇಕು, ಅದನ್ನೆಲ್ಲ ಸೂಚನೆಯನ್ನ ಈಗಾಗಲೇ ಕೊಟ್ಟಿದ್ದೇವೆ. ದರ್ಶನ್ ಕೇಸಲ್ಲಿ ಮೊಬೈಲ್ ಸೀಸ್ ಮಾಡಿರೋದನ್ನ ನ್ಯಾಯಾಲಯದಲ್ಲಿ ಪೊಲೀಸರ ಪ್ರಶ್ನೆ ಮಾಡಿದ್ರು. ಕಾರ್ಯಾಚರಣೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ ದರ್ಶನ್ ಪರ. ಮಾಡ್ಲಿ, ಅವ್ರು ಮಾಡೋದು ಅವ್ರು ಮಾಡ್ತಾರೆ, ನಾವು ಮಾಡೋದು ನಾವು ಮಾಡ್ತೀವಿ. ಅವರು ಏನು ಅಪಾದನೆಗಳನ್ನ ಮಾಡ್ತಾರೆ, ಅದಕ್ಕೆ ಸರಿಯಾದ ಉತ್ತರ ಡಿಪಾರ್ಟ್ಮೆಂಟ್ನವರು ಕೊಡ್ತಾರೆ. ಎಸೆನ್ಷಿಯಲ್ ಸರ್ವಿಸ್ ನಲ್ಲಿರೋರು ಪ್ರವೇಶ ಮಾಡೋದು ಜಾಸ್ತಿ ಆಗ್ತಿದೆ. ಸಾರಿಗೆ ನೌಕರರು ಮಾಡಿದ್ರು. ಮಾರ್ಚ್ 11ನೇ ತಾರೀಕಿಂದ ಆರೋಗ್ಯ ಇಲಾಖೆ ನೌಕರರು, ವೈದ್ಯರೆಲ್ಲ ಮುಷ್ಕರ ಆರಂಭ ಮಾಡ್ತಾರೆ ಸರ್. ವೇತನ ನೇಮಕಾತಿ ಅಲ್ಲ, ಇದು ಹೊಸದಾಗಿ ಏನು ನಮ್ಮ ಸರ್ಕಾರ ಬಂದ ಮೇಲೆ ಮಾತ್ರ ಈ ತರ ಆಗ್ತಾ ಇದೆ ಅಂದ್ರೆ ನಾನು ಒಪ್ಕೊಳ್ತೇನೆ. ಹೌದಪ್ಪ, ನಮ್ಮಲ್ಲಿ ಏನೋ ತಪ್ಪಿರ್ಬೋದು ಅಂತ. ಯಾವ ಸರ್ಕಾರದಲ್ಲಿ ಎಸೆನ್ಷಿಯಲ್ ಸರ್ವಿಸಸ್ನವರು ಸ್ಟ್ರೈಕ್ ಮಾಡಿಲ್ಲ ಹೇಳಿ? ಯಾವ ಸರ್ಕಾರದಲ್ಲಿ ಮಾಡಿಲ್ಲ? ಇಡೀ ಸರ್ಕಾರಿ ನೌಕರರ ಸಂಘದವರೇನೆ ಅನೇಕ ಸಂದರ್ಭದಲ್ಲಿ ನಮ್ಗೆ 6ನೇ ಆಯೋಗದ ಸಂಬಳ ಕೊಡಿ, 7ನೇ ಆಯೋಗದ ಸಂಬಳ ಕೊಡಿ, 8ನೇ ಆಯೋಗ ರಚನೆ ಮಾಡಿ, ಈ ತರ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಅವರೆಲ್ಲ ಇದು ಮಾಡಿಲ್ವಾ? ಅದೇ ರೀತಿ ಆರೋಗ್ಯ ಇಲಾಖೆಯವರು ಅವ್ರದೇ ಸಮಸ್ಯೆ ಇರುತ್ತೆ. ಇವರು ನಮ್ಮ ಶಿಕ್ಷಣ ಇಲಾಖೆಯವರು ಅವ್ರದೇ ಸಮಸ್ಯೆ ಇರುತ್ತೆ. ಅದನ್ನೆಲ್ಲ ಬೇಡಿಕೆ ಈಗ ನೀವು ನೋಡಿದ್ದೀರಿ, ಪ್ರತಿ ವರ್ಷ ಪ್ರತಿ ಅಧಿವೇಶನ ಆಗುವಾಗ ನಮ್ಮ ಮಹಿಳಾ ಇಲಾಖೆಯಿಂದ ಅಂಗನವಾಡಿಯವರು ಅವರೆಲ್ಲ ಸ್ಟ್ರೈಕ್ ಮಾಡ್ತಾನೆ ಇರ್ತಾರೆ. ಅವರ ಬೇಡಿಕೆ ಕೆಲವು ಸಂದರ್ಭದಲ್ಲಿ ರೀಸನಬಲ್ ಇರುತ್ತೆ, ಕೆಲವು ಸಂದರ್ಭದಲ್ಲಿ ಹೌದಪ್ಪ ಇವ್ರು ಮಾಡೋದು ಹೆಚ್ಚು ಅಂತ ಅನ್ಸ್ಬೋದು. ಇದೆಲ್ಲ ನಡೀತಾನೆ ಇರುತ್ತೆ. ನಮ್ಮ ಸರ್ಕಾರ ಬಂದಾಗ ಮಾತ್ರ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸರ್ಕಾರಗಳಿರುವಾಗ್ಲೂ ಕೂಡ ಈ ಎಸೆನ್ಷಿಯಲ್ ಸರ್ವಿಸಸ್ನವರಾಗ್ಲಿ ಅಥವಾ ಬೇರೆಯವರು ಮಾಡ್ತಾನೆ ಇರ್ತಾರೆ. ಥ್ಯಾಂಕ್ ಯು.